ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಿಂತ ಕಾಂಗ್ರೆಸ್ ತನ್ನ ಅಭಿವೃದ್ಧಿಗೆ ಒತ್ತು ನೀಡಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕಿಡಿ. ಕೃಷ್ಣ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಹಾಗೂ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿವೆ. ಜೆಡಿಎಸ್ ಶಾಸಕಾಂಗದ ಪಕ್ಷದ ನಾಯಕ SD ಕುಮಾರಸ್ವಾಮಿ ಆರೋಪ. ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕಲಬುರಗಿಯ ಸ್ಟೇಷನ್ ಬಜಾರ್ ಹತ್ತಿರದ ವಿಠಲ ದೇವಸ್ಥಾನದಲ್ಲಿ ಸಂಭ್ರಮದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ಜನ ಅತಿ ಹೆಚ್ಚು ಸಮಯದವರೆಗೆ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಿದ್ರು. ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದ ಪ್ರದೇಶ, ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಪಮಾನವೆನಿಸಿಲ್ವಾ? ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಿಂತ ಕಾಂಗ್ರೆಸ್ ತನ್ನ ಅಭಿವೃದ್ಧಿಗೆ ಒತ್ತು ನೀಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ರು.
ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಪ್ರದೇಶವಾಗಿ ಉಳಿದಿರುವುದಕ್ಕೆ ಕಾಂಗ್ರೆಸ್ ಪಕ್ಷವೇ ಮೂಲ ಕಾರಣವೆಂದು ಟೀಕಿಸಿದ ಸಿಟಿ ರವಿ, ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1500 ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ. 837 ಕೋಟಿ ರೂಪಾಯಿಯಲ್ಲಿ ಕಲಬುರಗಿ ಮಹಾನಗರದಲ್ಲಿ 24 ಗಂಟೆಗಳ ಕಾಲ ನೀರು ಪೂರೈಸಲು ಯೋಜನೆ ರೂಪಿಸುವ ಮೂಲಕ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಕಲಬುರಗಿ ಮಹಾನಗರಕ್ಕೆ 200 ಕೋಟಿ ರೂಪಾಯಿ ಬಿಡುಗಡೆ ನಂತರ ಕಲಬುರಗಿ ಅಭಿವೃದ್ಧಿಯ ವೇಗ ಪಡೆದುಕೊಂಡಿದೆ. ಕಲಬುರಗಿಯ ಮತದಾರರು ಬಿಜೆಪಿಗೆ ಒಂದು ಅವಕಾಶ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹಣೆಪಟ್ಟಿ ಹಚ್ಚಿಸ್ಕೊಳ್ಳೋದಕ್ಕೆ ಸ್ವತಂತ್ರ ಪೂರ್ವದಲ್ಲಿ ನಿಜಾಮರು, ಸ್ವತಂತ್ರ ನಂತರ ಆಡಳಿತ ನಡೆಸಿದ ಕಾಂಗ್ರೆಸ್ಸೇ ಕಾರಣ. ನಾನು ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತೋ ಅದನ್ನು ನೀವು ನಿಮ್ಮ ಅಧಿಕಾರದಲ್ಲಿದ್ದಾಗ ಒತ್ತು ಕೊಡಲಿಲ್ಲ. ಕಲ್ಯಾಣ ಕರ್ನಾಟಕದ ಜನ ಅತಿ ಹೆಚ್ಚು ಬೆಂಬಲಿಸಿರೋದು, ಅತಿ ಹೆಚ್ಚು ಸಮಯ ಆಯ್ಕೆ ಮಾಡಿರೋದು ಕಾಂಗ್ರೆಸ್ಸನ್ನೇ. ಆದರೂ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅಂಥೇಳಿ ಹಣೆಪಟ್ಟಿ ಅಂಟಿಸ್ಕೊಂಡಿದೆ ಅಂದರೆ ಅದು ನಿಮಗೆ ಕಾಂಗ್ರೆಸ್ನವರಿಗೆ ಅಪಮಾನದ ಸಂಗತಿ ಯಾಕಾಗಲಿಲ್ಲ? ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಿಂತ ನಿಮ್ಮ ಅಭಿವೃದ್ಧಿ ಕಡೆಗೆ ಒತ್ತು ಕೊಟ್ರಿ. ನಿಮ್ಮ ಅಭಿವೃದ್ಧಿ ಜಾಗತಿಕ ವೇಗವನ್ನು ಪಡೀತು, ಕಲ್ಯಾಣ ಕರ್ನಾಟಕ ಹಿಂದುಳಿತು. ನಿಮಗೆ ಯಾವತ್ತೂ ಅಧಿಕಾರ ಈ ಭಾಗದ ಜನಹಿತದ ಸಾಧನ ಆಗಲಿಲ್ಲ, ಜನಹಿತದ ಬಳಕೆಗೆ ಸಾಧನ ಆಗಲಿಲ್ಲ. ಅದು ಕೇವಲ ನಿಮ್ಮ ಸ್ವಂತ ಹಿತಕ್ಕೆ ಮಾತ್ರ ಬಳಕೆ ಆಯಿತು. ಹಾಗಾಗಿಯೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದುಳಿತು. ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಕಟಿಬದ್ಧವಾಗಿದೆ. 1500 ಕೋಟಿ ರೂಪಾಯಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅನುದಾನವನ್ನು ನೀಡ್ತಾ ಇದೆ. ವಿಮಾನ ನಿಲ್ದಾಣದ ಶಂಕುಸ್ಥಾಪನೆಯೂ ಯಡಿಯೂರಪ್ಪನವ್ರ ನೇತೃತ್ವದಲ್ಲಾಯಿತು, ಉದ್ಘಾಟನೆಯೂ ಯಡಿಯೂರಪ್ಪನವ್ರ ನೇತೃತ್ವದಲ್ಲಾಯಿತು. ಬೀದರ್ ಕಲಬುರಗಿ ರೈಲ್ವೆ ಅಟಲ್ಜಿ ಕಾಲದಲ್ಲಿ ಶಂಕುಸ್ಥಾಪನೆ, ಮೋದಿಯವ್ರ ಕಾಲದಲ್ಲಿ ಉದ್ಘಾಟನೆ. ಈಗ 837 ಕೋಟಿ ರೂಪಾಯಿ ಕಲಬುರಗಿ ಮಹಾನಗರದಲ್ಲಿ 24/7 ನೀರು ಕೊಡೋದಕ್ಕೆ ಯೋಜನೆಯನ್ನು ರೂಪಿಸಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸವನ್ನು ಕೈಗೆತ್ತಿಕೊಂಡಿದೆ. SFCನಲ್ಲಿ ಕಲಬುರಗಿ ಮಹಾನಗರಕ್ಕೆ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತು. ಅದಾದ ನಂತರನೇ ಕಲಬುರಗಿನಲ್ಲಿ ಒಂದಷ್ಟು ಅಭಿವೃದ್ಧಿ ವೇಗವನ್ನು ಪಡ್ಕೊಂಡಿದ್ದು. ಹಾಗಾಗಿ ನಾನು ಕಲಬುರಗಿ ಮಹಾನಗರದ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, BJPಗೆ ಒಂದು ಅವಕಾಶ ಕೊಡಿ. ಅಲ್ಪಾವಧಿ ನಮ್ಮವರು ಕೆಲವು ಕಾಲ ಮಾತ್ರ ಇಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು, ಒಂದೇ ವರ್ಷ, ಅದು ಮೆಜಾರಿಟಿ ಮೇಲಲ್ಲ. ಬಹುತೇಕ ಅಧಿಕಾರದಲ್ಲಿ ಕಾಂಗ್ರೆಸ್ಸೇ ಇದೆ. ಹಾಗಾಗಿ ಬದಲಾವಣೆ ತನ್ನಿ, BJPಗೆ ಒಂದು ಅಧಿಕಾರಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋಂಥ ವಿನಂತಿ ಮಾಡ್ತೇನೆ. ನಾವು ನಮ್ಮ ಆದ್ಯತೆ ಅಭಿವೃದ್ಧಿಗೆ ಆದ್ಯತೆ. ನಮ್ಮದು ತತ್ವನಿಷ್ಠ ರಾಜಕಾರಣ, ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕೆ ಹಿಂದುತ್ವಕ್ಕೆ ಬದ್ಧತೆ? ಹಿಂದೂಗಳು ಮೆಜಾರಿಟಿ ಇರೋವರೆಗೂ ಮಾತ್ರ ಈ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಇರುತ್ತೆ. ಹಿಂದೂಗಳು ಮೆಜಾರಿಟಿ ಇರೋವರೆಗೂ ಮಾತ್ರ ಬದುಕಿನ ಅವಕಾಶ ಸಮಾನವಾಗಿ ಎಲ್ರಿಗೂ ಇರುತ್ತೆ. ಹಿಂದೂಗಳು ಮೈನಾರಿಟಿ ಆದಾಗ ಗಾಂಧಾರಕ್ಕಾದ ಗತಿ ಕಲಬುರಗಿಗೂ ಆಗುತ್ತೆ, ಕಲ್ಯಾಣ ಕರ್ನಾಟಕಕ್ಕೂ ಆಗುತ್ತೆ. ಗಾಂಧಾರಕ್ಕಾದ ಗತಿ ಗಾಂಧಾರಕ್ಕಾದ ಗತಿ ಕಲ್ಯಾಣ ಕರ್ನಾಟಕಕ್ಕೂ ಆಗುತ್ತೆ,
ಅಂಬೇಡ್ಕರ್ ಸಂವಿಧಾನಕ್ಕೂ ಅದೇ ಪರಿಸ್ಥಿತಿ ಬರುತ್ತೆ. ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು ಅಂತ ಬಯಸುವ ಜನ ಈ ಸತ್ಯವನ್ನು ಮರಿಬಾರದು ಅಂತ ವಿನಂತಿ ಮಾಡ್ತೇನೆ. ಯಾರು ಜಾತ್ಯತೀತತೆ ಇರಬೇಕು ಅಂತ ಬಯಸ್ತಾರೆ, ನಮ್ಮ ಮೂಲ ನಂಬಿಕೆಯಲ್ಲೇ ಸರ್ವಧರ್ಮ ಸಮಭಾವ ಇದೆ. ನಾಟ್ ಓನ್ಲಿ ಟಾಲರೆನ್ಸ್, ಬರೀ ಸಹಿಷ್ಣುತೆ ಮಾತ್ರ ಅಲ್ಲ ಇರೋದು, ಸಮಭಾವ ಇದೆ. ಸಮಭಾವ ಇರುವ ಜನ ಬಹುಸಂಖ್ಯಾತರಾಗಿರೋವರೆಗೂ ಜಾತ್ಯತೀತತೆ ಇರುತ್ತೆ. ಸಮಭಾವ ಇರುವ ಜನ ಬಹುಸಂಖ್ಯಾತರಿರೋವರೆಗೂ ಮಹಿಳೆಯರ ರಕ್ಷಣೆ ಇರುತ್ತೆ. ಯಾವಾಗ ಸಮಭಾವ ಇರುವ ಜನ ಅಲ್ಪಸಂಖ್ಯಾತರಾಗ್ತಾರೋ ಆಗ ಇವತ್ತಿನ ಅಫ್ಘಾನಿಸ್ತಾನದಂಥ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿ ತಲೆದೋರ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಶಶೀಲ್ ಜಿ ನಮೋಶಿ, ಬಸವರಾಜ್ ಮತ್ತಿಮೂಡ್, ಬಾಬುರಾವ್ ಚಿಂಚನ್ಸೂರ್, ಅಮರ್ನಾಥ್ ಪಾಟೀಲ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು. ಕೃಷ್ಣ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ 2 ನೀತಿ ಅನುಸರಿಸುತ್ತಿದ್ರೆ ಇತ್ತ ಅವುಗಳ ತ್ವರಿತ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರವು ಅನಗತ್ಯ ವಿಳಂಬ ಮಾಡುತ್ತಿದೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿಯವರು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ದನ್ನೇ ನೆಪ ಮಾಡಿಕೊಂಡು ವಿಳಂಬ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆ ಹಂಚಿಕೆಯಲ್ಲಿ ಈಗ ಅವರಿಬ್ಬರು ತಕರಾರು ತಗೊಂಡಿರ್ತಕ್ಕಂಥದ್ದು, ಇಲ್ಲಿ ನಮ್ಮ ರಾಜ್ಯಕ್ಕೂ ಮಹಾರಾಷ್ಟ್ರಕ್ಕೂ ಸಂಬಂಧ ಇಲ್ಲ. ಇದು ಇಂಥ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಇವತ್ತೇನು ಕೇಸ್ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಒಂದು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸಬೂಬೆಯನ್ನು ಕೊಡ್ತಾ ಇದ್ದಾರೆ. ಅದೇ ಕರ್ನಾಟಕ ರಾಜ್ಯದ ಕಾವೇರಿ ನೀರಿನ ಹಂಚಿಕೆ ಆಗಬೇಕಾದ್ರೆ ಪಕ್ಕದ ತಮಿಳುನಾಡಿನ ಒತ್ತಡಕ್ಕೆ ಮಾಡೋದು. ಅವತ್ತು ನಾವು ಯಾವ ಟ್ರಿಬ್ಯುನಲ್ಲು ನಮಗೆ ಒಂದು ನೀರಿನ ಹಂಚಿಕೆ ತೀರ್ಪು ಕೊಟ್ಟಿದ್ರು ಅದನ್ನು ನಾವು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ದೇನಿತ್ತು. ಸುಪ್ರೀಂ ಕೋರ್ಟ್ನ ಅರ್ಜಿ ನಮ್ಮ ಸರ್ಕಾರದಿದ್ದಾಗ, ನಮ್ಮ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಮಾಡ್ತಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಆಂಧ್ರ ತೆಲಂಗಾಣದ್ದು ಅಂತ ಸಬು ಬೆಳ್ಕೊಂಡು ಮುಂದೆ ತಳ್ತಾ ಇದ್ದಾರೆ. ಇದು ಯಾವ ರೀತಿ BJPಯ ದ್ವಿಮುಖ ನೀತಿ ಇದೆ ಅಂತಕ್ಕಂಥ. ಕಾವೇರಿ ನೀರಿನ ಹಂಚಿಕೆ ಸಂದರ್ಭದಲ್ಲಿ ಇದೇ BJP ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇದ್ರು, ಇಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇದೆ ಅಂತಕ್ಕಂಥ ಕಾರಣ ಹೇಳ್ತಾ ಇದ್ದಾರೆ. ಇವತ್ತು 17,000 ಕೋಟಿ ಇದ್ದಂಥ ಕಾರ್ಯಕ್ರಮ ನೀರಾವರಿ ಯೋಜನೆ 1,00,000 ಕೋಟಿಗೂ ಮೀರಿ ಹೋಗ್ತಾ ಇದೆ. ಸುಮಾರು 50-55,000 ಕೋಟಿ ಬರೀ ಭೂಸ್ವಾಧೀನ ಪ್ರಕ್ರಿಯೆಗೆ ಬಿಡಬೇಕು. ಇದನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ನೀವು ಕನ್ಸಿಡರ್ ಮಾಡಿ ಅಂತೇಳಿ ಏನು ಕೇಳ್ತಾರೆ. ಒಂದು ಕಡೆ ನೀರನ್ನ ಕಡಿತ ಮಾಡೋದು. ಕಳೆದ 10 ದಿನಗಳಿಂದ ನಾನು ಒಂದು ಐಟಮ್ ನೋಡ್ತಾ ಇದ್ದೇನೆ, ಒಂದು 25 ವರ್ಷಗಳ ಹಿಂದೆ ಅಂತ ಬರೀತಾರೆ ಪತ್ರಿಕೆಗಳಲ್ಲಿ. ಅದನ್ನು ಒಂದು ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ 200 ಕೋಟಿ UKP ಪ್ರಾಜೆಕ್ಟಿಗೆ ಕೊಟ್ಟರು ಅಂತೇಳಿ ತೆಲಂಗಾಣ ನಮ್ಮ ಆಂಧ್ರದ ಮುಖ್ಯಮಂತ್ರಿಗಳ ಅವತ್ತು ಚಂದ್ರಬಾಬು ನಾಯ್ಡು ಥ್ರೆಟ್ ಮಾಡಿ ಲೆಟರ್ ಬರೀತಾರೆ, ನಿಮ್ಮ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲ ವಾಪಸ್ ಪಡಿತೀವಿ ಅಂತೇಳಿ. ಆ ಘಟನೆಯನ್ನು ಮೊನ್ನೆ ಬರೆದಿದ್ರು ಒಂದು ಪತ್ರಿಕೆಯಲ್ಲಿ ನೋಡಿದೇನೆ. ಇವತ್ತು ಈ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಕರ್ನಾಟಕದ BJP ಸರ್ಕಾರವೇ ಇದ್ದರೂ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯಲು ಬಿಡಲಿಲ್ಲ. ಇವರು ಮಾದಾಯಿ ಯೋಜನೆಗೆ ಬಂದರೆ ಮಾದಾಯಿ ಯೋಜನೆ ಒಳಗೂ ಸಹ ಇವರು ಏನು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಆದರೆ ಕೇಂದ್ರ ಸರ್ಕಾರದ ನಿಮ್ಮ ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಕೆಲವು ಏನೋ ಒಂದು ಪರ್ಮಿಷನ್ ಆಗಬೇಕು. ಅದರ ಜೊತೆಗೆ ಯಾವೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನೋ ಒಂದು ಕಂಟೆಂಪ್ಟ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು 3 ರಾಜ್ಯಗಳ ಒಂದು ಪ್ರತಿನಿಧಿಗಳ ಒಂದು ಎನ್ಕ್ವೈರಿ ಮಾಡ್ತಕ್ಕಂಥ ಒಂದು ಕಮಿಟಿ ರಚನೆ ಮಾಡೋದು. ಆ ಕಮಿಟಿ ರಿಪೋರ್ಟ್ ಇನ್ನೂ ಕೊಡ್ಲಿಕ್ಕೆ ಬಿಟ್ಟಿಲ್ಲ. ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಲೆವೆಲ್ನ 3 ಜನ ಸದಸ್ಯರು ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ರಿಪೋರ್ಟ್ ಮಾಡಿ ಕೊಡ್ಲಿಕ್ಕೆ ಇನ್ನೂ ಬಿಟ್ಟಿಲ್ಲ. ಅಲ್ಲೇನು ತೊಂದರೆ ಇವರಿಗೆ ಮಾದಾಯಿ ಯೋಜನೆಯ ಕಾರ್ಯಕ್ರಮ ನೀರಾವರಿ ಯೋಜನೆ ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಭಾಗಕ್ಕೆ 14.8 TMC ನೀರು ಕೊಟ್ಟಿದ್ದಾರೆ. ಅದನ್ನಾದರೂ ಉಪಯೋಗ ಮಾಡ್ಕೊಳ್ಳಿ, ಪರ್ಮಿಷನ್ ಕೊಡಬೇಕು, ಅದು ಸಹ ಇಲ್ಲ. ಇದು ಕೇಂದ್ರ ಸರ್ಕಾರದ ಇಬ್ಬಗೆ ನೀತಿ ಏನಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೆ ನಾವು ಈ ವಿಷಯಗಳ ಬಗ್ಗೆ ಈಗ ಸರ್ಕಾರದ ಗಮನ ಸೆಳೆದು ಇವತ್ತು BJP ಸರ್ಕಾರ ರಾಜ್ಯದಲ್ಲೂ ಇದೆ, ಕೇಂದ್ರದಲ್ಲೂ ಇರೋದರಿಂದ ತಕ್ಷಣ ಇದಕ್ಕೆ ನೀವು ಕ್ರಮ ತೆಗೆದುಕೋಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕಲಬುರಗಿ
ಕಲಬುರಗಿ ಸ್ಟೇಷನ್ ಬಜಾರ್ ಹತ್ತಿರದ ವಿಠಲ ದೇವಸ್ಥಾನದಲ್ಲಿ ಅತ್ಯಂತ ಸಡಗರದಿಂದ ಜನ್ಮಾಷ್ಟಮಿ ಆಚರಿಸಲಾಯಿತು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ದೇಶದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಕೆಲವೆಡೆ ಕೃಷ್ಣ ಜನ್ಮಾಷ್ಟಮಿಯನ್ನ ಗೋಕುಲಾಷ್ಟಮಿ ಅಂತಲೂ ಕರೀತಾರೆ. ಹಿಂದೂಗಳ ಪಾಲಿಗೆ ಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ಸಡಗರ ಸಂಭ್ರಮದ ಹಬ್ಬವಾಗಿದೆ. ಅದರಂತೆ ಕಲಬುರಗಿಯ ಸ್ಟೇಷನ್ ಬಜಾರ್ ಹತ್ತಿರದ ವಿಠಲ ದೇವಸ್ಥಾನದಲ್ಲಿ ಸುಮಾರು 200 ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಕೋವಿಡ್ ಭೀತಿ ನಡುವೆಯೂ ಅದ್ದೂರಿಯಾಗಿ ಜನ್ಮಾಷ್ಟಮಿ ಆಚರಣೆ ನಡೆಯಿತು. ವಿಠ್ಠಲಮನೆ ಸ್ಟೇಷನ್ ಬಜಾರ್ ಈ ಕಾರ್ಯಕ್ರಮ ಅಂದ್ರೆ ಹರಿಪಾಠ ಸಪ್ತಾಹ ನಡೆದಿದೆ. ಇದು ಅನೇಕ 200 ವರ್ಷಕ್ಕಿಂತ ಮಾಡ್ಕೋತ ಬಂದಂಥ ಈ ಸಪ್ತಾಹ ಶ್ರಾವಣದಲ್ಲಿ ಹುಣ್ಣಿ ಆದ ಮರುದಿನ ಸಪ್ತಾಹ ನಿಂದಿರ್ತದ. ಕೃಷ್ಣ ಹುಟ್ಟಿದ ಹಬ್ಬ ಮರುದಿನ ಪಲ್ಲಕ್ಕಿ ಮತ್ತು ಮೊಸರು ಗಡ್ಗೆ ಹೊಡೆದು ಮಹಾಪ್ರಸಾದ ಆಗುತ್ತದೆ. ಈ ಗುಡಿ ವಿಠ್ಠಲ ಮಂದಿರ ಟ್ರಸ್ಟಿ ಅಧ್ಯಕ್ಷರಾದ ದತ್ತಾತ್ರೇಯ ಪೋಕಾಳೆ, ಕ್ಯಾಶಿಯರಾದ ವಿಜಯಕುಮಾರ್ ತೋಷ್ಣಿಮಾಲ, ಬ್ರಿಜ್ಗೋಪಾಲ್ ಡಾಗ, ನಾನು ಮತ್ತು ಇಲ್ಲಿ ಇದ್ದಂಥ ದತ್ತಾತ್ರೇಯ ಇವರು ಪವಾರ್ ಅವರು ಮತ್ತು ವಿಜಯಕುಮಾರ್ ಘೋಳೆಯವರು, ಗಂಗಾಧರ್ ಘೋಳೆಯವರು ಮತ್ತು ಮೋಹನ್ ಅಲಗೊಂದಿಯವರು, ಗುರುದತ್ ಖಾನಾಳೆಯವರು ಮತ್ತು ಇದ್ದಂಥ ಇದು ಎಲ್ಲ ಕಾರ್ಯಕ್ರಮ ಹರಿಪಾಠ ಸಪ್ತಾಹ, ಹರಿ ಗಾಥಾ ಭಜನ ಮತ್ತು ಸಪ್ತಾಹ ಕೀರ್ತನ ನಡೆಯುವಂಥದ್ದು ಎಲ್ಲ ಕಾರ್ಯಕ್ರಮ ರತನ್ ಮಾನೆಯವರು ಈ ಕಾರ್ಯಕ್ರಮಕ್ಕೆ ಪೂರಾ ಉತ್ಸವ ಕೊಟ್ಟು ಅವರೇ ಮಾಡ್ತಾರೆ. ಇವತ್ತಿಗೆ 10-15 ವರ್ಷ ಆಯಿತು ರತನ್ ಮಾನೆಯವರು ಇದು ಕಾರ್ಯಕ್ರಮ ಮಾಡ್ಕೊತ ಬಂದಾರ. ಇದು ಗುಡಿ ಪದ್ಧತಿ ಇವತ್ತನ್ನು ಮುರಿದಿಲ್ಲ. ಈ ಗುಡಿ ವಿಠ್ಠಲ ಮಂದಿರ ಗುಡಿ ಸಪ್ತಾಹ ನಡೆಯೋದು ಇವತ್ತೇನೆ 150 ವರ್ಷ 2 ವರ್ಷದಿಂದ ಸಪ್ತಾಹ ನಡೀತಿದೆ. ಈ ಸಪ್ತಾಹ ಕಾರ್ಯಕ್ರಮ ಅಂದರೆ ಹುಣ್ಣಿಯ ಮರುದಿನ ಸಪ್ತಾಹ ನಿಂದಿರ್ತದ. ಕೃಷ್ಣ ಹುಟ್ಟಿದ ಹಬ್ಬ ಆಗುತ್ತದೆ. 9-8 ನವಮಿ ದಿನ ಕೃಷ್ಣ ಹುಟ್ಟಿದ ಹಬ್ಬ ಆಗಿ ಮರುದಿನ ಪಲ್ಲಕ್ಕಿ ಆಗುತ್ತದೆ. ಪಲ್ಲಕ್ಕಿನಿಂದ ಮೊಸರುಗಡಿ ಕಾರ್ಯಕ್ರಮ ಅಂತ ಮಹಾಪ್ರಸಾದ ಆಗುತ್ತದೆ. ಈ ಸಂದರ್ಭದಲ್ಲಿ ವಿಠಲ ಮಂದಿರದಲ್ಲಿನ ಕೃಷ್ಣ ಪಲ್ಲಕ್ಕಿ ಉತ್ಸವ ಜರುಗಿತು. ಇನ್ನು ಜನ್ಮಾಷ್ಟಮಿಯಲ್ಲಿ ದಹಿ ಹಂಡಿ ಪ್ರಮುಖ ಆಚರಣೆಯಾಗಿದೆ. ಕೃಷ್ಣ ಜನ್ಮಾಷ್ಟಮಿಯಂದು ಮೊಸರು, ನೀರು ಅಥವಾ ಹಾಲು ತುಂಬಿದ ಮಣ್ಣಿನ ಮಡಕೆಯನ್ನು ಒಡೆಯುವುದು ವಿಶೇಷ. ಯುವಕರು ದಹಿ ಹಂಡಿ ಒಡೆಯುವ ಮೂಲಕ ಜನ್ಮಾಷ್ಟಮಿಗೆ ಮತ್ತಷ್ಟು ಮೆರುಗು ತಂದುಕೊಟ್ಟಿದ್ದಾರೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. 182ನೆಯ ವಿಶ್ವ ಛಾಯಾಚಿತ್ರ ದಿನಾಚರಣೆ ಅಂಗವಾಗಿ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಹಿರಿಯ ಛಾಯಾಗ್ರಾಹಕರಿಗೆ ಗೌರವ ಸನ್ಮಾನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363 9164921211. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ 182ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಅಂಗವಾಗಿ ಹಿರಿಯ ಛಾಯಾಗ್ರಾಹಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿನ ಜಗದ್ವೃತ್ತದ ಬಳಿಯ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ 182ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಅಂಗವಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರು ಬಳಿಕ ಹಿರಿಯ ಛಾಯಾಗ್ರಾಹಕರಾದ ಸನ್ಮಾನಿತರು ನರೇಶ್ ಮಹೇಂದ್ರಕರ್, ಸಿದ್ಧಾರ್ಥ ಚಿಮಿದ್ಲಾಯಿ, ಮಹಮ್ಮದ್ ನಜೀರುದ್ದೀನ್ ಜೈನುದಿ ಅವರಿಗೆ ಗೌರವ ಸನ್ಮಾನಗೈದರು. ಬಳಿಕ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಸಿ ತೋಟದವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವರ್ಷ ಪೂರೈಸಿರುವ ಅಪರೂಪದ ಕಲಾಕ್ಷೇತ್ರ ಇದು. ಇಂತಹ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ಕಲಾತ್ಮಕತೆಯನ್ನು ಪ್ರದರ್ಶಿಸಿ ಈ ಕ್ಷೇತ್ರದ ಘನತೆಯನ್ನು ಹೆಚ್ಚಿಸಿದ ಅನೇಕ ಮಹಿಳೆಯನ್ನು ಸ್ಮರಿಸುತ್ತಾ ನಾವೆಲ್ಲರೂ ಇಂದಿನ ದಿವಸ ಸೇರಿದ್ದೇವೆ. ಇವತ್ತಿನ ಸಂಕಷ್ಟದಿಂದ ಛಾಯಾಗ್ರಾಹಕರ
ಹೊರಬರಲಿ, ತಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಹೊಂದಲಿ, ಛಾಯಾಗ್ರಾಹಕರು ಬದುಕು ಬಂಗಾರವಾಗಲಿ ಎಂದು ದಯಾಮಯನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅನ್ನೋದು ಅಕ್ಷರಶಃ ಸತ್ಯವಾದ ಮಾತು. ಆದ ಕಾರಣ ಛಾಯಾಚಿತ್ರದ ಮುನ್ನಡೆ ಗಮನಿಸಿ ಆಗಸ್ಟ್ 19ರಂದು ಭಾರತವು ಸೇರಿ ಸುಮಾರು ದೇಶಗಳು ಮೊದಲ ಛಾಯಾಗ್ರಹಣ ದಿನವನ್ನು ಆಚರಿಸಲು ತಮ್ಮಲ್ಲಿ ಕೊಟ್ಟಿದ್ದಂಥ ವಿಷಯ. ಅದೇ ರೀತಿ ಫೋಟೋಗ್ರಾಫಿ ಒಂದು ಕಲೆಯ ಜಾಗತಿಕ ಓಟಕ್ಕೆ ಅಷ್ಟೇ ಅಲ್ಲ, ಒಂದು ದೇಶದ ಒಟ್ಟು ಅಭಿವೃದ್ಧಿಯ ಮುನ್ನೋಟಕ್ಕೆ ಫೋಟೋ ಒಂದು ದಾಖಲೆಯನ್ನು ಇಡೀ ದೇಶಕ್ಕೆ ಕೊಟ್ಟಿರುತ್ತದೆ. ಹಾಗೂ ಮನೆ ಆಫೀಸಲ್ಲಿ ಮದುವೆ ಶ್ರೀಮಂತ ಅನೇಕ ರಾಜಕೀಯ ಸಮಾರಂಭ ಖಾಸಗಿ ಕಾರ್ಯಕ್ರಮ ಮುಗಿಸುವುದರಲ್ಲಿ ಕಳ್ಳತನ ಮತ್ತು ಮದುವೆಯ ಸಮಯದಲ್ಲಿ ಸಾಕ್ಷಿಸಲುವಲ್ಲಿ ನಮ್ಮ ಛಾಯಾಗ್ರಾಹಕರ ಮಹತ್ವ ಬಹಳ ಪಡೆದಿದೆ. ಹಾಗೂ ಕರ್ನಾಟಕ ಛಾಯಾಗ್ರಾಹಕರ ಒಂದು ಅಕಾಡೆಮಿ ಆಗಲಿ, ಸರ್ಕಾರದ ಬ್ಯಾಂಕಿನ ಮೂಲಕ ಲೋನ್ ಮುಖಾಂತರ ಛಾಯಾಗ್ರಾಹಕರಿಗೆ ಒದಗಿಸಲು ವೇದಿಕೆ ಮುಖಾಂತರ ಸರ್ಕಾರ ಮನವಿ ಮಾಡುತ್ತದೆ. ಮತ್ತು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಛಾಯಾಗ್ರಾಹಕರು ಜೀವನ ನಡೆಸುತ್ತಿದ್ದಾರೆ ಮತ್ತು ಇತ್ತೀಚೆಗೆ ಕೆಲ ಸರ್ಕಾರಿ ಕಚೇರಿಯಲ್ಲಿ ಅವರದೇ ಆದ ಒಂದು ಕ್ಯಾಮರಾ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದಾರೆ. ಈಗ ಮಾಡಿದರೆ ನಮ್ಮ ನಿವೃತ್ತದಲ್ಲಿ ಯುವಕ ಛಾಯಾಗ್ರಾಹಕರು ಬೀದಿಗೆ ಬಂದಿದ್ದಾರೆ. ಹಾಗಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಒಂದು ಒದಗಿಸಿ ಅವರಿಗೊಂದು ಉತ್ತೇಜನ ಕೊಡಬೇಕಂತಂದು ವೇದಿಕೆ ಮುಖಾಂತರ ಕೇಳಿಕೊಳ್ತೇನೆ. ಹಾಗೂ ಮೊನ್ನೆ ನಾವು ಅಧ್ಯಕ್ಷ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಮಾತಾಡಿದ್ದೇವೆ. ಮಾತಾಡಿದಾಗ ನಾವು ಕೋವಿಡ್ ಸಂದರ್ಭದಲ್ಲಿ ಏನು ಎಲ್ಲ ಕೊಟ್ಟಿದ್ವಿ, ಏನಾಗಿಲ್ಲ. ಈ ಸಲ ಮತ್ತೆ ಕೊಟ್ಟು ಈ ರಾಜ್ಯಾದ್ಯಂತ ಸಿಎಂ ಅವರಿಗೆ ಒಂದು ಮನೆ ಪತ್ರ ಕೊಡುವಂತೆ ನಾವು ಮಾತಾಡಿದ್ದೇವೆ. ಹಾಗೂ ಈ ಬಂದಂಥ ಸದಸ್ಯರು ನಮ್ಮ ಮತ್ತೆ ಸ್ವಾಗತ ಮಾಡಬೇಕಾಗಿತ್ತು, ಮಾಡ್ತಿಲ್ಲ, ಸಾರಿ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿ ಆಕಾಶವಾಣಿ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಡಾಕ್ಟರ್ ಸದಾನಂದ್ ಪೆರ್ಲಾ, ಸಾವಿರಾರು ಪದಗಳಿಗೆ ಒಂದು ಚಿತ್ರ ಅನೇಕ ವಿಷಯಗಳು ಹೇಳುತ್ತದೆ. ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಛಾಯಾಚಿತ್ರ ಬಹಳಷ್ಟು ಬೆಳವಣಿಗೆ ಕಾಣ್ತಿದೆ. ಈ ಮೊದಲು ಹವ್ಯಾಸವಾಗಿ ಛಾಯಾಚಿತ್ರಗಳಿದ್ವು, ಆದರೆ ಕಾಲ ಬದಲಾದಂತೆ ಇದೊಂದು ಉದ್ಯಮವಾಗಿ ಪರಿಣಮಿಸಿದೆ. ನಮಗೆಲ್ಲರಿಗೂ ಒಂದು ಆಸೆ ಇರ್ತದೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಯಾವುದೇ ಮದುವೆ ಸಮಾರಂಭಕ್ಕೆ ಹೋಗ್ಲಿ, ಯಾವುದೇ ಒಂದು ಸಮಾರಂಭಕ್ಕೆ ಹೋಗ್ಲಿ, ನನ್ನ ಒಂದು ಫೋಟೋ ಬರಬೇಕು ಅಂತ. ಅದು ಬಹಳ ಒಂದು ಹುಮ್ಮಸ್ಸು ಮತ್ತು ಅದಕ್ಕಾಗಿ ಉತ್ಸುಕರಾಗ್ತಿದ್ದೇವೆ. ಅಂಥ ಒಂದು ದಾಖಲೆಯನ್ನು, ಒಂದು ಸ್ಮರಣೀಯವಾಗಿರ್ತಕ್ಕಂಥ ದಾಖಲೆಯನ್ನು ಮಾಡುವವರು ಯಾರು ಅಂತ ಕೇಳಿದ್ರೆ ಬೇರೆ ಯಾರೂ ಅಲ್ಲ, ನಮ್ಮ ಛಾಯಾಗ್ರಾಹಕರು. ಅದಕ್ಕಾಗಿ ನಾನು ಇವತ್ತು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಈ ವಿಶ್ವವಿನಾಶನ ಸಂಘದಲ್ಲಿ ಇಷ್ಟಪಡ್ತೇನೆ. ಬಹಳ ಮುಂದಿನ ಕಾಲಘಟ್ಟದಿಂದ ನಡೆದು ಬಂದಂತ ಒಂದು ಸ್ಥಿತಿಗತಿಯನ್ನ ನಾವು ನೋಡಿದ್ದೇವೆ. ನಾವು 182 ವರ್ಷಗಳ ಹಿಂದಿನ ಒಂದು ಫೋಟೋವನ್ನ ಇಲ್ಲಿ ಇವರು ಅದನ್ನ ಫೌಂಡೇಶನ್ ಯಾರು ಫೌಂಡರ್ ಅಂತ ಇದ್ದಾರೆ, ನಿಕೋಫರ್ ನಿಪ್ಪೀಸ್ ಅಂತ, ಇಲ್ಲಿ ಫೋಟೋ ಇದೆ ಈ ಕಡೆ. ನಮಗೆ ಬಾಬುರಾವ್ ಸ್ವಾಮಿಯವರೇ ಅಂತಹ ಒಂದು ವ್ಯಕ್ತಿತ್ವ ಆದ್ರೆ ಈ ಒಂದು ಸಂಸ್ಥೆಗೆ ಈ ರೀತಿಯ ಒಂದು ದಿನಾಚರಣೆಗೆ ಅಡಿಗಲ್ಲು ಹಾಕಿರ್ತಕ್ಕಂಥ 1920ರಲ್ಲಿ ಅಡಿಗಲ್ಲು ಹಾಕಿರ್ತಕ್ಕಂಥವರು ಅಥವಾ ಒಂದು ಚಾಲನೆ ಕೊಟ್ಟಿರ್ತಕ್ಕಂಥವರು ಶ್ರೀಯುತ ನಿಪ್ಪಿಸ್ ಅವರು ಈ ರೀತಿಯ ಒಂದು ಚಿಂತನೆಯನ್ನ ಮಾಡದಿದ್ರೆ ನನಗೆ ಅನಿಸ್ತಾ ಇದೆ ಒಂದು ವಿಶ್ವಮಟ್ಟದಲ್ಲಿ ಈ ರೀತಿ ಛಾಯಾಗ್ರಾಹಕರು ಒಂದೇ ವೇದಿಕೆಯಲ್ಲಿ ಬರುವಂತ ಕಾಲಘಟ್ಟ ಇರಲಿಲ್ಲೇನೋ. ಆದ್ರೆ ಫೋಟೋಗ್ರಫಿಗೆ ಬಹಳ ದೊಡ್ಡ ಇತಿಹಾಸ ಇದೆ. 1717ರಲ್ಲಿ ಜೊನಾನ್ ಹೆನ್ರಿಚ್ ಶುಲ್ಜೆ ಅನ್ನುವ ಒಬ್ಬ ವ್ಯಕ್ತಿ ಮೊದಲು ಈ ಫೋಟೋದ ದಾಖಲೆಯನ್ನ ಮಾಡಿದ್ರು. ಆದ್ರೆ ನಾವು 1920ರಿಂದ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ನಿಪ್ಪಿಯನ್ನ ಏನಿದ್ದಾರೆ ಅವರು ಕ್ಯಾಮರಾದ ಮೂಲಕ, ಒಂದು ಸುಸಜ್ಜಿತವಾದ ಕ್ಯಾಮರಾದ ಮೂಲಕ ಚಿತ್ರಗಳನ್ನು ದಾಖಲೆ ಮಾಡಿರೋದ್ರಿಂದ ಅವರ ಹೆಸರಿನಲ್ಲಿ ಈ 182 ವರ್ಷಗಳಿಂದ ಈ ಒಂದು ವಿಶ್ವ ಛಾಯಾಚಿತ್ರ ದಿನಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಶಿವಶರಣಪ್ಪ ಗೋಗಿ, ಬಸವರಾಜ್ ಪಾಟೀಲ್, ಉಸ್ಮಾನ್ ಗನಿ, ಶಣ್ಬಸಪ್ಪ ಕಣ್ಣಿ, ನಂದಕುಮಾರ್ ಜಾಕ್ನಳ್ಳಿ, ಪದಾಧಿಕಾರಿಗಳು ಹಾಗೂ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಕಳೆದ 40-50 ವರ್ಷಗಳಿಂದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರವಿರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಸೀಮಿತ ವಾರ್ಡ್ಗಳಲ್ಲಿ ಮಾತ್ರ ಅಭಿವೃದ್ಧಿಪಡಿಸಿ ಜನರ ಸಮಸ್ಯೆ ಆಲಿಸದೆ ಕಾಂಗ್ರೆಸ್ ನೀಚ ರಾಜಕಾರಣ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಮಾತನಾಡಿದರು.
ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಭಗವಂತ ಖೂಬಾ ಅವರು ಇಷ್ಟು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮಾಡಿಲ್ಲ, ತಮಗೆ ಬೇಕಾದ ವಾರ್ಡ್ಗಳಲ್ಲಿ ಮಾತ್ರ ಅಭಿವೃದ್ಧಿ ಮಾಡುವ ಮೂಲಕ ತಾರತಮ್ಯದ ನೀತಿ ಅನುಸರಿಸಿದ್ದಾರೆ ಎಂದಿದ್ದಾರೆ. ಕಳೆದ ಹಲವಾರು ವರ್ಷಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ದು, ಇದಕ್ಕೆ ಕಡಿವಾಣ ಹಾಕಲು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಪಾಲಿಕೆ ಚುನಾವಣೆಯಲ್ಲಿ 55 ವಾರ್ಡ್ಗಳಲ್ಲಿ 30ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮತದಾರರು ಆರಿಸಿ ತರಲಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಮಾಡಿದ ಕೆಲಸಗಳನ್ನ ಮಾಡಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ರಾಜ್ಯ ಹಾಗೂ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರವಿರೋದ್ರಿಂದ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿ ಕಲಬುರಗಿ ಅಭಿವೃದ್ಧಿ ಮಾಡುತ್ತೇವೆ ಎಂದಿದ್ದಾರೆ. ಕಳೆದ 40-50 ವರ್ಷಗಳಿಂದ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರಲಿಲ್ಲ ಅನ್ನುವಂಥದ್ದನ್ನು ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಹಿತೈಷಿಗಳಲ್ಲಿ, ಮತದಾರ ಬಾಂಧವರಲ್ಲಿ ಈ ಒಂದು ಭಾವನೆಗಳನ್ನು ನಾವು ನೋಡಲಿಕ್ಕೆ ಸಿಕ್ಕಿದೆ. ಮತ್ತು ಕಾಂಗ್ರೆಸ್ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಸಮತೋಲನವಾಗಿ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿದಂಥ ನನಗೆ ಕಾಣಲಿಲ್ಲ. ನಮ್ಮ ಕಾರ್ಯಕರ್ತರ ಗೋಳು, ಸಾರ್ವಜನಿಕರ ಗೋಳು ಕೇವಲ ಸೀಮಿತವಾದಂಥ ವಾರ್ಡ್ಗಳಲ್ಲಿ ಮಾತ್ರ ಎಲ್ಲ ಫಂಡ್ಗಳನ್ನು ತಗೊಂಡು ಹೋಗಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ನಮ್ಮ ಭಾಗದಲ್ಲಿ ನಾವು ಸಾರ್ವಜನಿಕರು ನಮ್ಮ ಕುಂದುಕೊರತೆಗಳನ್ನು ತಗೊಂಡು ಹೋದಾಗ, ಇಲ್ಲ ನೀವು ನಮಗೆ ಮತದಾನವನ್ನು ಮಾಡಲಿಲ್ಲ ಅಂತ ಉಸಾಬರಿಯನ್ನು ಹೇಳಿ ಇಂಥ ನೀಚ ರಾಜಕಾರಣವನ್ನು ಮಾಡಿದಂಥ ಕಾಂಗ್ರೆಸ್ಸಿಗೆ ಈ ಸರ್ತಿ ನಾವು ಪಾಠ ಕಲಿಸ್ತೀವಿ ಅನ್ನುವಂಥದ್ದನ್ನು ಈ 8 ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳಿಗೆ ಅವರ ಒಂದು ಭಾವನೆಗಳನ್ನು ನಾನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಕೂಡ ಮಾಡಿ ಇವತ್ತು ಕಲಬುರಗಿಯಲ್ಲಿ ನಾಗರಿಕರು ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇನ್ನು ಅನೇಕ ಮಹಾನಗರ ಪ್ರದೇಶಗಳಿದ್ದಾವೆ, ನಗರಗಳಿದ್ದಾವೆ. ಅಲ್ಲಿಯ ಅಭಿವೃದ್ಧಿಗೆ ಇಲ್ಲಿ ತುಲನೆ ಮಾಡಿ ನೋಡಿದಾಗ ಯಾವ ಪ್ರಮಾಣದಲ್ಲಿ, ಯಾವ ಮಟ್ಟದಲ್ಲಿ ಆಗಬೇಕಾಗಿತ್ತು ಅದು ನಮ್ಮ ಕಲಬುರಗಿದಲ್ಲಿ ನಾವು ಕಾಣಲಿಲ್ಲ ಅನ್ನುವಂಥದ್ದನ್ನು, ಕೊರಗನ್ನು ಕೂಡ ನಾನು ನೋಡಿದ್ದೀವಿ. ಮತ್ತು ಕಳೆದ 1 ತಿಂಗಳಿಗಿಂತ ಜಾಸ್ತಿ ಭಾರತೀಯ ಜನತಾ ಪಕ್ಷದ ಸಂಘಟನೆ ಈ ಒಂದು ಚುನಾವಣೆಯ ತಯಾರಿಯನ್ನು ಮಾಡಿಕೊಂಡು ಇವತ್ತು ಪ್ರಚಾರದಲ್ಲಿ ಅನೇಕ ರಾಜ್ಯ ಮಂತ್ರಿಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಸಂಘಟನೆ ಜವಾಬ್ದಾರಿಯುತದ ಮಹತ್ವದ ಜವಾಬ್ದಾರಿಯುತದ ಪದಾಧಿಕಾರಿಗಳಿದ್ದಾರೆ. ಹೀಗೆ ಪ್ರತಿ ವಾರ್ಡಿಗೆ ಅನೇಕರನ್ನು ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಕಳೆದ 7 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳು, ಕಾರ್ಯಕ್ರಮಗಳು ಮತ್ತು ರಾಜ್ಯದಲ್ಲಿ 2.25 ವರ್ಷಗಳಿಂದ ಮಾಡಿದಂಥ ಸಾಧನೆಗಳು ಮತ್ತು ಕಾರ್ಯಕ್ರಮಗಳು, ಮನವರಿಕೆಯನ್ನು ಮಾಡುವಂಥ ಕಾರ್ಯವನ್ನು ಅತಿ ಹುಮ್ಮಸ್ಸಿನಿಂದ, ಅತಿ ಬಿರುಸಿನಿಂದ ನಮ್ಮ ಕಾರ್ಯಕರ್ತರು ಕೈಗೊಂಡಿದ್ದಾರೆ. ಹೀಗಾಗಿ ಒಟ್ಟಾರೆ ನಾವು ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಈ ಸಾರಿ 55 ವಾರ್ಡ್ಗಳ ಪೈಕಿ 30ಕ್ಕೂ ಮೇಲ್ಪಟ್ಟು ಖಂಡಿತವಾಗಿಯೂ ನಮ್ಮ ನಗರ ಸೇವಕರನ್ನು ಇಲ್ಲಿನ ಜನ ಆರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಮಗೆ ವಿಶ್ವಾಸವನ್ನು ಮೂಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಶಶೀಲ ಮೋಶಿ, ಸಿದ್ದಾಜಿ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 34ರ ಜಗತ್ ಗಾಜಿಪುರ ಬಡಾವಣೆಗೆ ಬಿಎಸ್ಪಿ ಅಭ್ಯರ್ಥಿ ಮಂಜುನಾಥ್ ನಾಲ್ವರ್ಕರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ 34ರ ಜಗತ್ ಗಾಜಿಪುರ ಬಡಾವಣೆಗೆ ಬಿಎಸ್ಪಿ ಅಭ್ಯರ್ಥಿ ಮಂಜುನಾಥ್ ನಾಲ್ವರ್ಕರ್ ಅವರು ಮನೆ ಮನೆಗೆ ತೆರಳಿ ಮತದಾರರಲ್ಲಿ ಮತಯಾಚಿಸಿ ಜಗತ್ ಹಾಗೂ ಗಾಜಿಪುರ ಬಡಾವಣೆಯ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ಮತದಾರರಿಗೆ ಭರವಸೆ ನೀಡಿದರು.
ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಏಳು ಏಳೆಡೆಯ ಸರ್ಪ ಬಂದು ಕುಂತೈತೋ ಯಪ್ಪ, ನಮ್ಮ ಹುಲಿಯೂರು ದುರ್ಗ ಕಾಯೋ ಗಂಧ. ನನ್ನ ವ್ಯಾಪ್ತಿಯಲ್ಲಿ ಬರುವಂಥ ಜಗತ್, ಭೀಮ್ನಗರ್ ಮತ್ತು ಗಾಜಿಪುರ, ಗುಲ್ಲೂರ್ಗಲ್ಲಿ, ನವರಂಚಾಳಿ ಎಲ್ಲ ಸುತ್ತಮುತ್ತಲೂ ಮನೆ ಮನೆಗೆ ತೆರಳಿ ಈಗಾಗಲೇ ಎಲ್ಲ ಮತದಾರರಿಗೆ ಮನವಿ ಮಾಡೋ ಮೂಲಕವಾಗಿ ಈಗಾಗಲೇ ಇಲ್ಲಿವರೆಗೆ ಎಲ್ಲ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ರಿ. ಬಹುಜನ್ ಸಮಾಜವಾದಿ ಪಾರ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ ಇದೆ, ಅವರ ತತ್ವ ಸಿದ್ಧಾಂತ ಮೇಲಿರುವಂಥ ಪಕ್ಷ ಇದೆ. ದಯಮಾಡಿ ಈ ಬಾರಿ BSP ಪಕ್ಷಕ್ಕೆ ಕ್ರಮ ಸಂಖ್ಯೆ 2ಕ್ಕೆ 3ನೇ ತಾರೀಕು ಬೆಳಗ್ಗೆ ತಾವು ಮತದಾನ ಮಾಡೋ ಮೂಲಕವಾಗಿ ನನ್ನನ್ನು ಗೆಲ್ಲಿಸಿದ್ರೆ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಾಧ್ಯಮ ಮೂಲಕವಾಗಿ ಎಲ್ಲರಲ್ಲಿ ಕೂಡ ಮತದಾರರಲ್ಲಿ ಮನವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ BSP ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಲಬುರಗಿಯಲ್ಲಿ ದೂರದರ್ಶನ ಕೇಂದ್ರ ಯಾವುದೇ ಕಾರಣಕ್ಕೂ ಸ್ಥಳಾಂತರವಾಗಬಾರದು ಹಾಗೂ ಯಾವುದೇ ಕಾರಣಕ್ಕೂ ಮುಚ್ಚದೆ ಉನ್ನತೀಕರಣಗೊಳಿಸುವಂತೆ ಕಲ್ಯಾಣ ಕರ್ನಾಟಕದ ಜನಪರ ಸಂಘರ್ಷ ಸಮಿತಿ ಕೇಂದ್ರ ಸಚಿವ ಹಾಗೂ ಬೀದರ್ ಸಂಸದ ಭಗವಂತ ಖೂಬಾ ಅವರಲ್ಲಿ ಮನವಿ ಮಾಡಿಕೊಂಡಿತು. ಕಲಬುರಗಿಯ ದೂರದರ್ಶನ ಕೇಂದ್ರ ಮಾಜಿ ಕೇಂದ್ರ ಗೃಹ ಸಚಿವರಾದ ಲಾಲ್ ಕೃಷ್ಣ ಅಡ್ವಾಣಿಯವರ ಹಸ್ತಿಯಿಂದ ಉದ್ಘಾಟನೆಯಾಗಿರುವ ಈ ಕೇಂದ್ರ ಮುಚ್ಚಲು ಯೋಜಿಸಿದ್ದು, ಇದನ್ನ ಸರ್ಕಾರ ಕೂಡಲೇ ಕೈಬಿಡಬೇಕು. ಕಲಬುರಗಿ ದೂರದರ್ಶನ ಸ್ಥಳಾಂತರವಾಗದೆ ಅದರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು. ಸುಮಾರು 37 ವರ್ಷಗಳ ಹಿಂದೆ ಸರೀನ್ ಕಮಿಟಿ ವರದಿಯ ಶಿಫಾರಸಿನಂತೆ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಅಸ್ತಿತ್ವಕ್ಕೆ ಬರಬೇಕಾಗಿದ್ದು, ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣ ನೆನೆಗುದಿಗೆ ಬಿದ್ದಿದೆ ಎಂದು ಇನ್ನಿತರೆ ಬೇಡಿಕೆಗಳನ್ನ ಈಡೇರಿಸುವಂತೆ ಸಂಸದ ಭಗವಂತ ಖೂಬಾ ಅವರಲ್ಲಿ ಸಮಿತಿ ಲಕ್ಷ್ಮಣ್ ದಸ್ತಿ ಒತ್ತಾಯಿಸಿದರು. ಕಲಬುರಗಿ ದೂರದರ್ಶನ ಕೇಂದ್ರ ಯಾವುದೇ ಕಾರಣಕ್ಕೂ ಇದು ಬಂದ್ ಆಗಬಾರ್ದು, ಸ್ಥಗಿತ ಆಗಬಾರ್ದು. ಎರಡನೇದು ಸ್ಥಳಾಂತರ ಆಗಬಾರ್ದು. ಅದ್ರ ಬಗ್ಗೆ ಅವರೇನದಲ್ಲ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಅದಕ್ಕೆ ರಕ್ಷಣೆ ಮಾಡಬೇಕು, ಅದಕ್ಕೆ ಉನ್ನತೀಕರಣ ಮಾಡಬೇಕು. ಇದು ಒಂದನೇ ಬೇಡಿಕೆ. ಎರಡನೇದು ಕಲಬುರಗಿ ರೈಲ್ವೆ ಡಿವಿಷನ್ ಏನದಲ್ಲ ಸುಮಾರು 37 ವರ್ಷದಿಂದ ಪೆಂಡಿಂಗ್ ಅದ. ಆ ರೈಲ್ವೆ ಡಿವಿಷನ್ ಏನಲ್ಲ ಕಾರ್ಯಗತ ಆಗಬೇಕು. ಆಮೇಲೆ ಮೂರನೇದು ಕಲ್ಯಾಣ ಕರ್ನಾಟಕದಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕು. ನಾಲ್ಕನೇದು ಬೀದರ್ ಮತ್ತು ಕಲಬುರಗಿಯಲ್ಲಿ ನೀಮ್ ಸ್ಥಾಪನೆಯಾಗಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಐದನೇದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮಾನ್ಯ ಸಚಿವರು ಕೇಂದ್ರದಲ್ಲಿ ಮಂತ್ರಿಯಾಗಿರೋದ್ರಿಂದ ವಿಶೇಷ ಪ್ಯಾಕೇಜ್ ಹಣ ಮಂಜೂರು ಮಾಡಿಸಿ ಈ ಭಾಗದ ಅಭಿವೃದ್ಧಿಗೆ ಅವರು ಒತ್ತು ಕೊಡಬೇಕು. ಆನಂತರ ವಿಶೇಷ ಮಂತ್ರಾಲಯ, ಪ್ರತ್ಯೇಕ ಮಂತ್ರಾಲಯ ಸ್ಥಾಪನೆ ಮಾಡಬೇಕು. 371ನೇ ಕಲಂ ಅನುಷ್ಠಾನಕ್ಕಂತ ಯಡಿಯೂರಪ್ಪ ಘೋಷಣೆ ಮಾಡಿರು. ಆ ಪ್ರತ್ಯೇಕ ಮಂತ್ರಾಲಯ ಅನುಷ್ಠಾನ ಮಾಡಲಿಕ್ಕೆ ಅವರೇನೆಲ್ಲ ವಿಶೇಷವಾಗಿ ರಾಜ್ಯ ಸರ್ಕಾರ ಮೇಲೆ ಒತ್ತಡ ತರಬೇಕು. ಲಾಸ್ಟ್ 7ನೇದೇನೆಂದ್ರೆ ಕಲ್ಯಾಣ ಕರ್ನಾಟಕದ ರೈಲ್ವೆ ಮತ್ತು ಹೆದ್ದಾರಿಗಳ ಅಭಿವೃದ್ಧಿಗೆ ಅವರು ವಿಶೇಷ ಒತ್ತು ಕೊಡಬೇಕು. ಹೊಸ ರೈಲುಗಳು ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವ ನಿಟ್ಟಿನಲ್ಲಿ ಅವರು ಮುತುವರ್ಜಿ ವಹಿಸಬೇಕಂತೇಳಿ ನಾವು 7 ಬೇಡಿಕೆಗಳು ಅವರ ಎದುರು ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಇನ್ನಿತರ ಸದಸ್ಯರು ಭಾಗಿಯಾಗಿದ್ದರು. ಕುರು
ಕುರುಬ ಮತ್ತು ಕೋಲಿ ಸಮಾಜಕ್ಕೆ ಬಿಜೆಪಿ ಪಕ್ಷದವರು ಸುಳ್ಳು ಭರವಸೆ ನೀಡಿ ಈ ಎರಡೂ ಸಮಾಜಕ್ಕೆ ವಂಚಿಸುತ್ತಿದ್ದಾರೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ತಿಪ್ಪಣ್ಣಪ್ಪ ಕಾಮಕ್ನೂರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಗೋಂಡ ಮತ್ತು ಕುರುಬ ಎರಡು ಪರ್ಯಾಯ ಪದವೆಂದು 2014ರಲ್ಲಿ ಅಂದಿನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕುಲಶಾಸ್ತ್ರೀಯ ಅಧ್ಯಯನದೊಂದಿಗೆ ವರದಿ ಕಳಿಸಲಾಗಿದೆ. ಸಮಾಜದ ಪ್ರಸ್ತಾವನೆ ಕಳುಹಿಸಿ 7 ವರ್ಷಗಳಾದರೂ ಇದಕ್ಕೆ ಯಾವುದೇ ರೀತಿಯ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ ಎಂದು ತಿಪ್ಪಣ್ಣಪ್ಪ ಕಾಮಕ್ನೂರ್ ಖಂಡಿಸಿದ್ದಾರೆ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಹಾಗೂ ಚಿಂಚೋಳಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಕೋಲಿ ಮತ್ತು ಕುರುಬ ಸಮಾಜಕ್ಕೆ ಎಸ್ಟಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿ ಸಮಾಜಕ್ಕೆ ವಂಚಿಸಲಾಗುತ್ತಿದೆ ಎಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರಕ್ಕೆ 2 ಸಲ ನಮ್ಮ ಪ್ರಸ್ತಾವನೆಗಳು ಹೋಗಿವೆ. ಈ ಕೋಲಿ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು. ಆಮೇಲೆ ಕುಲಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನಿತರ ಕೆಲವು ನ್ಯೂನತೆಗಳು ಸರಿಪಡಿಸಿ ಅಂತ ಹೇಳಿದರೂ ಕೂಡ ಅವೆಲ್ಲ ಕೂಡ ಸರಿಪಡಿಸಿ ಕಳಿಸೋದಾಗಿದೆ. ಕೆಲವು ನಿಮ್ಮದು ಕೂಡ ಕಳಿಸ್ತಕ್ಕಂಥ ಕೆಲಸಗಳು ಆಗಿದೆ. ಇವರು ಚುನಾವಣೆ ಸಂದರ್ಭದಲ್ಲಿ NV ಗ್ರೌಂಡ್ದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಬಂದಾಗ ಇವರೆಲ್ಲ ಈ ರಾಜಕೀಯ ಮುಖಂಡರು ಗುಲ್ಬರ್ಗದಲ್ಲಿದ್ದರು. ಸಂಸದರಿರ್ಬೋದು, ಶಾಸಕರು ಎಲ್ಲರೂ ಕೂಡಿಕೊಂಡು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು, ಒಂದು ವೇಳೆ ಎರಡೂ ಬಂದುವಪ್ಪ ಅಂದ್ರೆ ನಿಮ್ಮನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಕ್ಷಣಾರ್ಥದಲ್ಲಿ ಸೇರ್ಪಡೆ ಮಾಡಿಸ್ತೀವಿ ಅಂತ ಹೇಳಿದರು. ಆಮೇಲೆ ನಮ್ಮ ರವಿಕುಮಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ಬಹುಶಃ ನನಗನಿಸಿದ ಮಟ್ಟಿಗೆ ಉತ್ತಮವಾದ ವ್ಯಕ್ತಿತ್ವವುಳ್ಳಂಥವ, ನುಡಿದಂತೆ ನಡೀತಕ್ಕಂಥ ಮನುಷ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ನನ್ನ ರಕ್ತದಲ್ಲಿ ಬರ್ಕೊಡ್ತೀನಿ, ಕೋಲಿ ಸಮಾಜ ಎಷ್ಟಿ ಮಾರೇ ತೀರ್ತೀನಿ, ಬೇಕಾದ ನನ್ನ ರಕ್ತದಲ್ಲಿ ಬರ್ಕೊಡ್ತೀನಿ ಅಂಥೇಳಿ ಇನ್ನೋಸೆಂಟ್ ಜನ, ಅತ್ಯಂತ ಮುಗ್ಧ ಸ್ವಭಾವ ಜನ ನಮ್ಮ ಜನ. ಕೋಲಿ ಸಮಾಜದವರಲ್ಲಿ ಕುರುಬ ಎಲ್ಲೂ ಸಮಾಜಗಳಿಗೆ ನಾನು ಪರಿಶಿಷ್ಟ ಪಂಗಡದ ಸೇರ್ಪಡೆ ಮಾಡ್ತಕ್ಕಂಥ ಹಕ್ಕು ಕೊಡ್ತೀನಿ. ರಾಜ್ಯದಲ್ಲಿ ನಮ್ಮ ಸರ್ಕಾರ, ಕೇಂದ್ರದಲ್ಲಿ ನಮ್ಮ ಸರ್ಕಾರ, ನನ್ನದೇ ಆದಂಥ ಒಂದು ಛಾಪ ಇದೆ ಸರ್ಕಾರದಲ್ಲಿ, ಅದಕ್ಕೆ ಮಾಡ್ತೆಂಬ ಮಾತನ್ನು ಕೂಡ ಹೇಳಿ ಸುಮಾರು 2.5-3 ವರ್ಷ ಗತಿಸಿದು. ಆ ಯಪ್ಪ ಆಮೇಲೆ ಅದ್ರ ಹೆಸರೇ ತೆಗಿಲಿಲ್ಲ. ಇಲ್ಲಿವರೆಗೂ ಗುಲ್ಬರ್ಗ ಬಂದಾಗ ಬಹುಶಃ ನೀವು ಕೇಳಿರ್ಬೋದು, ಬೆಂಗಳೂರದಾಗ ಅಲ್ಲಿ ಗುಲ್ಬರ್ಗದಲ್ಲಿ ಎಲ್ಲಿ ಯಪ್ಪ ಹೆಸರೇ ತೆಗಿತಾ ಇಲ್ಲ ಕೋಲಿ ಸಮಾಜ ಬಗ್ಗೆ, ಕುರುಬ ಸಮಾಜ ಬಗ್ಗೆ. ನಾನು ಹೇಳಿದ್ದೀನಿ, ಎಟ್ಟಿಷ್ಟು ವಿಳಂಬ ಆಗ್ತಾಯಿದೆ, ಅದ್ರ ಬಗ್ಗೆ ಪ್ರಯತ್ನ ಮಾಡಿ ಏನೋ ಒಂದು ಹೇಳಬೇಕಲ್ಲ. ಸುಳ್ಳು ಹೇಳಿದ್ರೆ ಏನೋ ಒಂದು 2 ಮಾತು ಹೇಳ್ಬೇಕಲ್ಲ. ಸುಳ್ಳು ಅದನ್ನೂ ಇಲ್ಲ, ಇದನ್ನೂ ಇಲ್ಲ. ಖಾಲಿ ಚುನಾವಣೆ ಸಲುವಾಗಿ, ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿ ಗೆದ್ದಿಸೋ ಸಲುವಾಗಿ ಮೋಸ ಮಾಡಿ ಪುನಃ ಈ ಗುಲ್ಬರ್ಗಕ್ಕೆ ಬಂದು ಅವ್ರಿಗೆ ಏನಾಗಿದೆ, BJP ಅವರಿಗೆ ರವಿಕುಮಾರ್ ಅವನಿಗೆ ಅಧಿಕಾರ ಕೊಡಲಿಲ್ಲ, ಪಾಪ ಅವನಿಗೆ ಮಂತ್ರಿ ಮಾಡಲಿಲ್ಲ. ಅವನು ಭಾಳ ಕಾಯಾಸಿತ್ತು. ಅವ್ರು ಅವನಿಗೆ ಮಂತ್ರಿನೂ ಮಾಡಲಿಲ್ಲ. ಅವನಿಗೆ ಏನು ಇಟ್ಕೊಂಡ್ರಪ್ಪ ಅಂದ್ರೆ ಎಲ್ಲರಿಗೂ ಬೇಯ ಸಲುವಾಗಿ. ಈ ವಿರೋಧ ಪಕ್ಷದವ್ರಿಗೆ ನೀ ಬೇಯಬೇಕಪ್ಪ, ಅದಕ್ಕಾಗಿ ನಿನಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀವಿ, ಆ ಕೆಲಸ ನೀ ಪ್ರಾಮಾಣಿಕವಾಗಿ ನಿಭಾಯಿಸಿ ಅಂತ ಹೇಳ್ಯಾರ. ಆ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇದು ಒಳ್ಳೆಯದಲ್ಲ. ಸಮಾಜದ ಋಣ ತೀರಿಸಬೇಕು, ಸಮಾಜಕ್ಕೆ ನ್ಯಾಯ ಕೊಡಬೇಕಾದ್ರೆ ತಕ್ಷಣ ಈ ಎರಡೂ ಸಮಾಜಗಳು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಕೇಂದ್ರದಿಂದ ಘೋಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಇಲ್ಲದ್ರೆ ನೀವೆಲ್ಲರೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸಮಾಜಕ್ಕೆ ನೀವು ಮಾಡಿದಂಥ ಅನ್ಯಾಯವನ್ನು ತಕ್ಷಣ ಕ್ಷಮೆಯನ್ನು ಕೇಳಬೇಕೆಂಬ ಮಾತನ್ನು ಕೂಡ ನಿಮ್ಮೆಲ್ಲರ ಮುಖಾಂತರ ನಾನು ಅವರಿಗೆ ಸಂದೇಶವನ್ನು ರವಾನೆ ಮಾಡುತ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ದೇವೇಂದ್ರಪ್ಪ ಮರ್ತೂರ್, ಬಸವರಾಜ್ ಬೂದಿಯಾಳ್, ಮಲ್ಲಿಕಾರ್ಜುನ್ ಪೂಜಾರಿ, ಸೈಬಣ್ಣ ಎನ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಿಂತ ಕಾಂಗ್ರೆಸ್ ತನ್ನ ಅಭಿವೃದ್ಧಿಗೆ ಒತ್ತು ನೀಡಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಿಡಿ. ಕೃಷ್ಣ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಹಾಗೂ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿವೆ. ಜೆಡಿಎಸ್ ಶಾಸಕಾಂಗದ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕಲಬುರಗಿಯ ಸ್ಟೇಷನ್ ಬಜಾರ್ ಹತ್ತಿರದ ವಿಠಲ ದೇವಸ್ಥಾನದಲ್ಲಿ ಸಂಭ್ರಮದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಇಲ್ಲಿಗೆ ಇಂದಿನ ಇನ್ನು ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211.